ನಿವೃತ್ತ ಪೊಲೀಸ್ ಅಧಿಕಾರಿ ಡಿವಿ ಗುರುಪ್ರಸಾದ್ ಅವರು ತಮ್ಮ ವೃತ್ತಿ ಜೀವನದ ಘಟನೆಗಳನ್ನು ಹಂಚಿಕೊಂಡರು. ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘ ಆಯೋಜಿಸಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಮ್ಮ ವೃತ್ತಿ ಜೀವನದ ರೋಚಕ ಘಟನೆಗಳನ್ನು ಹಂಚಿಕೊಂಡ ಗುರುಪ್ರಸಾದ್ ರವರು ಹರ್ಷ ವ್ಯಕ್ತಪಡಿಸಿದರು. ಪೊಲೀಸ್ ಅಧಿಕಾರಿ ಮೇಲೆ ಎಂಎಲ್ಎಯೊಬ್ಬರು ಕೈ ಮಾಡಿದ್ದ ಘಟನೆ ಪ್ರಸ್ತಾಪಿಸಿ ಅವರಿಗೆ ಬುದ್ಧಿ ಕಲಿಸುವ ಸಲುವಾಗಿ ನ್ಯಾಯಾಂಗ ಬಂಧನ ವಿಧಿಸಿದ್ದು ವೃತ್ತಿಯ ರೋಚಕ ಘಟ್ಟ ಎಂದರು. ಬಿಡುಗಡೆಯಾದ ಎಂಎಲ್ಎ ನನ್ನ ಮೇಲೆ ಸದನದಲ್ಲಿ ಹಕ್ಕುಚ್ಯುತಿ ಆರೋಪ ಮಾಡಿದ್ರು. ಸರ್ಕಾರ ನನ್ನ ನಡೆ ಕಂಡು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು. ಬೀದರ್ನಲ್ಲಿ ನಡೆದ ಗಲಭೆಯು ಕರ್ನಾಟಕವನ್ನ ನಡುಗಿಸಿತ್ತು ಎಂದ ಅವರು 1981ರ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಕರ್ನಾಟಕ ಸಂಘದ ಅಧ್ಯಕ್ಷ ಎಂಎನ್ ಸುಂದರ್ ರಾಜ್ ಉಪಸ್ಥಿತರಿದ್ದರು. ಒಬ್ಬ ಎಂಎಲ್ಎ ನಮ್ಮ ಹೊಸಪೇಟೆಯ ಎಂಎಲ್ಎ ಅವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಮಾಡಿದರು. ಅವರು ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಎಂಎಲ್ಎ ಆಗಿದ್ರು. ಆ ರೂಲಿಂಗ್ ಪಾರ್ಟಿ ಎಂಎಲ್ಎ ಆಗಿ ನಮ್ಮ ಪೊಲೀಸ್ ಅಧಿಕಾರಿ ಮೇಲೆ ನಾವು ಎಂಎಲ್ಎ ಅನ್ನೋ ದರ್ಪದಿಂದ ಅವರು ಕೈ ಮಾಡಿದರು. ಅವರು ಸರ್ಕಾರದಲ್ಲಿ ಬಹಳ ಪ್ರಭಾವಯುತ ಎಂಎಲ್ಎ ಆಗಿದ್ರು. ಒಬ್ಬ ASP ಆಗಿ ಇನ್ನು ಆಗ್ತಾನೆ ನಾವು ಹೊಸದಾಗಿ ಕೆಲಸಕ್ಕೆ ಸೇರಿದ್ರು. ASP ಆಗಿ ತೀರ್ಮಾನ ತಗೊಂಡೆ, ಇವರಿಗೆ ಬುದ್ಧಿ ಕಲಿಸಬೇಕು, ನಮ್ಮ ಪೊಲೀಸರಿಗೆ ಮೇಲೆ ಕೈ ಮಾಡಿದ್ದಾರೆ, ಇವ್ರನ್ನ ಬಿಡಬಾರದು ಅಂತ ಹೇಳಿ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದು ಅವರಿಗೆ ಜೈಲಕ್ಕೆ ಲಾಕಪ್ ಅಲ್ಲಿ ಹಾಕಿ, ಆ ಲಾಕಪ್ ಅಲ್ಲಿ ಹಾಕಿ ಫೋಟೋಗ್ರಾಫರ್ ಕರೆಸಿ ಫೋಟೋ ತೆಗೆಸಿ ಅವರಿಗೆ ಸಾಕಷ್ಟು ಅವಮಾನ ಮಾಡಿದರು. ಅದಾದಮೇಲೆ ಅವರು ಜಾಮೀನು ಮೇಲೆ ಬಿಡಿಸ್ಕೊಂಡ್ಬಂದು, ನಿನ್ನನ್ನು ನಾನು ಬಿಡೋದಿಲ್ಲ, ನೀನು ನಾನು ಯಾವಾಗಲೂ ಆಡಳಿತ ಪಕ್ಷದವನು, ನನಗೆ ಅವಮಾನ ಮಾಡಿದೆ, ನಾನು ಸಸ್ಪೆಂಡ್ ಮಾಡಿಸಿರ್ತೀನಿ ಅಂತ ಹೇಳಿ ಕೂತ್ಕೊಂಡು ನಮ್ಮ SP ಅವರಿಗೆ ಬಹಳ ನೀವು ದುರುತ್ತನ ಮಾಡಬೇಕಾ, MLA ಅರೆಸ್ಟ್ ಮಾಡಬೇಕಾ ಅಂತ ಹೇಳಿ ಅವರಿಗೆ ಬಹಳ ಆತಂಕ ಇತ್ತು. ಇದಾದ ನಾನು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಜೈಲಿಂದ ಬಂದ ಕೆಲವೇ ದಿನಗಳಲ್ಲಿ ಅಸೆಂಬ್ಲಿ ಸೆಷನ್ ಶುರುವಾಯಿತು. ಅಸೆಂಬ್ಲಿಲಿ ನನ್ನ ಮೇಲೆ ಅವರು ಹಕ್ಕುಚ್ಯುತಿ ಮಂಡನೆ ಮಾಡಿದ್ರು. ಇವರು ಈ ಥರ ನನಗೆ ಅವಮಾನ ಮಾಡಿದ್ರು, ನನಗೆ ಲಾಕಪ್ಪಲ್ಲಿ ಹಾಕಿದ್ರು ಇತ್ಯಾದಿ ಎಲ್ಲ ಹೇಳಿದ್ರು. ಆದರೆ ಸರ್ಕಾರ, ಆಗಿನ ಸರ್ಕಾರ ನನ್ನ ನಿಲುವನ್ನು ಸಮರ್ಥಿಸಿ MLA ಅವರ ಮಾತನ್ನು ಕೇಳಿಲ್ಲ, ನನಗೆ ಸಸ್ಪೆಂಡ್ ಆಗಲಿಲ್ಲ. ಇದಾದ 10 ದಿವಸಕ್ಕೆ ನನಗೆ SP ಅಂತ ಪ್ರಮೋಷನ್ ಕೊಟ್ಟು ಬೀದರ್ ಜಿಲ್ಲೆಗೆ ಕಳಿಸಿದ್ರು. ಬೀದರ್ ಜಿಲ್ಲೆಗೆ ನಾನು ಹೋದೆ. ಬೀದರ್ ಜಿಲ್ಲೆ ಬಹಳ ಸಣ್ಣ ಜಿಲ್ಲೆ, ಕರ್ನಾಟಕದ ತುತ್ತ ತುದಿ, ಅದೊಳ್ಳೆ ಕಿರೀಟ ಇದ್ದಾಗಿದೆ. ಆಂಧ್ರ ಒಂದು ಕಡೆ ಮಹಾರಾಷ್ಟ್ರ, ಒಂದು ಕಡೆ ಕರ್ನಾಟಕ, ಮೂರು ಬೇರೆ ಬೇರೆ ಥರದ ಜನಗಳು, ಭಾಷೆ ಬೇರೆ. ಅಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಒಂದು ದೊಡ್ಡ ಭೀಕರವಾದ ಕೋಮು ಗಲಭೆ ಆಯಿತು. ಕೋಮು ಗಲಭೆ ಅಂದರೆ ಹಿಂದೂ ಮುಸ್ಲಿಂ ಗಲಭೆ ಅಲ್ಲ, ಅದು ಕಾಸ್ಟ್ ಕಾನ್ಫ್ಲಿಕ್ಟ್ ಅಂತ. ಎರಡು ಜಾತಿಗಳ ನಡುವೆ ಸಂಘರ್ಷ ಆಯಿತು. ಆ ಜಾತಿಗಳ ನಡುವೆ ಸಂಘರ್ಷ ಆದಾಗ ತುಂಬ ಭಾರಿ ಪ್ರಮಾಣದಲ್ಲಿ ಜಿಲ್ಲಾದ್ಯಂತ, ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದೇನಂದ್ರೆ ಒಂದು ಕಡೆ ಬಸವೇಶ್ವರರ ಮೂರ್ತಿ, ಒಂದು ಕಡೆ ಅಂಬೇಡ್ಕರ್ ಮೂರ್ತಿ, ಎಲ್ಲಿ ಹೋದ್ರು ಪ್ರತಿಯೊಂದು ಜಾಗದಲ್ಲೂ ಹಾಗೆ ಇರುತ್ತೆ. ಆ ಥರ ಆದಾಗ ಅಲ್ಲಿ ಗಲಾಟೆ ನಡೆದಾಗ ಒಂದು ಕಡೆ ಅಂಬೇಡ್ಕರ್ ಮೂರ್ತಿನ ಕೆಡೋದು, ಈ ಇರಾಕಲ್ಲಿ ಸದ್ದಾಮ್ ಹುಸೇನ್ ಎಲ್ಲ ಮಾಡಲಾಗ ತುಂಬ ದೊಡ್ಡ ಗಲಾಟೆ ಆಗೋದು. ಇಡೀ ಜಿಲ್ಲೆಯಲ್ಲಿ, ಚಿಕ್ಕ ಜಿಲ್ಲೆ, ಶಿವಮೊಗ್ಗಕ್ಕಿಂತ ಚಿಕ್ಕ ಜಿಲ್ಲೆ, ದೊಡ್ಡ ಗಲಾಟೆ ಆಯಿತು, ಘರ್ಷಣೆ ಆಯಿತು, ಪೊಲೀಸ್ ಫೈರಿಂಗ್ ಆಯಿತು, 5-6 ಜನ ಸತ್ತೋದ್ರು. ಅಷ್ಟರಲ್ಲಿ ಶಾಂತಿ ಸಮಿತಿ ಆಯಿತು. ಈಗ ಇಲ್ಲಿ ಗಣಪತಿ ಹಬ್ಬಕ್ಕಿಂತ ಮಾಡ್ತಲ್ಲ ಆಟಕ್ಕೆ ಅಲ್ಲೂ ಆಟವನ್ನು ಮಾಡಿದ್ರು ಶಾಂತಿ ಸಮಿತಿ. ಶಾಂತಿ ಸಮಿತಿಯಲ್ಲಿ ಎರಡು ಮುಖಂಡರು, ಎರಡು ಕಡೆಯ ಮುಖಂಡರು, ಎರಡು ಕಡೆಯ ರಾಜಕೀಯದವರು ನಾವೆಲ್ಲ ಶಾಂತಿಯಿಂದ ಇರ್ತೀವಿ ಅಂತ ಒಪ್ಕೊಂಡು, ಭಾಲ್ಕಿ ಅಂತ ಊರಿದೆ, ಆ ಭಾಲ್ಕಿ ಊರಿನಲ್ಲಿ ಗಲಾಟೆ ಇರ್ತದೆ. ಅಂಬೇಡ್ಕರ್ ಮೂರ್ತಿ ಕೆಡವಿದ್ದೆ ಆ ಊರಲ್ಲಿ.
ಆ ಊರಿನಲ್ಲಿ ಹೋಗಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಇದ್ವಿ. ಇಡೀ ಜಿಲ್ಲೆಯ ಎಲ್ಲ ಮುಖಂಡರು